ಕಮೆಂಟ್ ಅಲ್ಲಿ ಬರ್ದ್ಬಿಟ್ರೆ ನೀನ್ ಇಂಥವಳು ಅಂತ ಬರ್ದ್ಬಿಟ್ರೆ ಏನೋ ಅವರೇ ಒಂದ್ ಗ್ರೇಟ್ ಜಡ್ಜ್ ಅಂತ ಫೀಲ್ ಆಗೋಗ್ತಾರೆ, ಅಥವಾ ನಾನು ಗ್ರೇಟ್ ನೋಡು ನಾನು ರೀಲ್ಸ್ ಮಾಡೋ ಹುಚ್ಚಿದ ಬಾರದಲ್ಲಿ ಏನ್ ಮಾಡ್ತಾರೆ, ಕ್ಯಾಮ್ರಾ ಮುಂದೆ ಬಂದು ಬಟ್ಟೆ ಬಿಚ್ಚೋದು. ನಿಮ್ ಮನೆ ಕಿಟಕಿ ಒಳಗ್ ಬಂದ್ಬಿಟ್ಟು ನಿಮ್ ಕಣ್ಣೊಳಗೆ ಯಾರು ವಿಡಿಯೋ ಹಾಕ್ತಾ ಇಲ್ಲ, ನೀವೇ ಓಪನ್ ಮಾಡಿದೀರಾ, ನೀವೇ ನೋಡ್ತಾ ಇದ್ದೀರಾ. ಎನಿ ಟ್ರೋಲರ್ ಆಗಿರ್ಬೋದು, ಅದೊಂದು ಟ್ರೋಲಿಂಗ್ ನಾನು ಒಂದು ಮೆಂಟಲಿ ಸ್ಯಾಡಿಸ್ಟ್ ನೇಚರ್ ತರ ನಾನು ನೋಡ್ತೀನಿ. ಬೇರೆಯವ್ರ ಪ್ರಾಬ್ಲಮ್ಸ್ ಅಲ್ಲಿ ಬಿದ್ದು ಅವ್ರನ್ನ ಇನ್ನ ಖಂಡಿಸ್ಬೇಕಂದ್ರೆ ನಾವು ಮನುಷ್ಯರಾಗಿ ಯಾಕೆ ಹುಟ್ಟಿದೀವಿ, ನಾವು ರಾಕ್ಷಸರಾಗಿ ಯಾಕೆ ಹುಟ್ಟಿಲ್ಲ, ನಾವು ಬೀದಿಯಲ್ಲಿರೋ ನಾಯಿ ತರ ಯಾಕೆ ಹುಟ್ಟಿಲ್ಲ. ಮೇಡಮ್ ಅದು ಈಗ ಮತ್ತೆ ಅದು ದರ್ಶನ್ ಅವರ ಸೈಡ್ ಅಲ್ಲಿ ಅದನ್ನ ನೋಡೋದಾಯ್ತು. ಈಗ ರೇಣುಕಾಸ್ವಾಮಿ ಸೈಡ್ ಅಲ್ಲಿ ಕೂಡ ಕೆಲವು ನೆಗೆಟಿವ್ ಕಮೆಂಟ್ಸ್ ಗಳು ಬರ್ತಾ ಇದೆ. ಅಂದ್ರೆ ಆ ವ್ಯಕ್ತಿ ಏನ್ ರೇಣುಕಾಸ್ವಾಮಿ ಸತ್ತೋಗಿದಾನೋ ಅವನು ಪ್ರತಿಯೊಂದು ಅಂದ್ರೆ ಸಿಕ್ಕದ ಹೆಣ್ಮಕ್ಳಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದ ಅಂತ ಹೇಳಿ ಮೊನ್ನೆ ಕೂಡ ಚಿತ್ರ ರಂಗಸ್ವಾಮಿ ಅವರು ಕೂಡ ಆಪಾದನೆ ಮಾಡಿದ್ದಾರೆ. ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ರೀತಿ ಕಾಮುಕರ ಹುಟ್ಟು ಜಾಸ್ತಿ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ ಮೇಡಮ್, ನೋಡಿ, ಮೊದಲನೇದಾಗಿ ಸತ್ತೋಗಿರೋರ್ ಬಗ್ಗೆ ಕೆಟ್ಟದ್ದು ಮಾತಾಡಬಾರ್ದು. ಸತ್ತೋಗಿರೋರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಪರಿವಾರಕ್ಕೆ ಶಕ್ತಿ ಸಿಗಲಿ ಅಂತ ಹೇಳ್ತೀನಿ. ಬಟ್ ಟ್ರೋಲರ್ಸ್ಗೆ ಬಂದಾಗ ನಾನೀಗೊಂದು ತುಂಬಾ ಸ್ಟ್ರಾಂಗ್ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಟೆಕ್ನಾಲಜಿ ಇರೋದು ನಾವು ಬೆಳೆಯೋದಿಕ್ಕೆ, ನಾವು ಬೆಳೆಯೋದಿಕ್ಕೆ, ಬಳಸಿ ವಲ್ಗರ್ ಆಗಿ ಅದನ್ನ ಯೂಸ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಬೀಳೋದಿಕ್ಕೆ ಅಲ್ಲ. ಸೊ ಇದು ಪ್ರತಿಯೊಂದು ತಂದೆ ತಾಯಿಯ ಜವಾಬ್ದಾರಿ. ನಿಮ್ಮ ಮನೆಯಲ್ಲಿ ಒಂದು ಮಗು ಇದೆಯಾ, ಹೆಣ್ಣು ಮಗು ಇರಲಿ ಗಂಡು ಮಗು ಇರಲಿ, ಅವ್ರು ಬಂದ್ಬಿಟ್ಟು ಏನೋ ಕಮೆಂಟ್ ಅಲ್ಲಿ ಬರ್ದ್ಬಿಟ್ರೆ ನೀನ್ ಇಂಥವಳು ಅಂತ ಬರ್ದ್ಬಿಟ್ರೆ ಏನೋ ಅವರೇ ಒಂದ್ ಗ್ರೇಟ್ ಜಡ್ಜ್ ಅಂತ ಫೀಲ್ ಆಗೋಗ್ತಾರೆ, ಅಥವಾ ನಾನು ಗ್ರೇಟ್ ನೋಡು ನಾನು ಇವ್ರ ಪೋಸ್ಟ್ ಅಲ್ಲಿ ಹಿಂಗ್ ಬರ್ದಿದ್ದೀನಿ, ಹಾ ಅದಕ್ಕೆ ಒಂದ್ ಚರ್ಚೆ ನಡೀತಾ ಇದೆ, ಅದಕ್ಕೆ ಏನೋ. ಸೊ ಡೋಂಟ್ ಮಿಸ್ಯೂಟಿಲೈಸ್ ಸೋಷಿಯಲ್ ಮೀಡಿಯಾ. ಅದು ಎಲ್ಲಿಂದ ಎಲ್ಲಿ ಹೊರಟೋಯ್ತು, ಒಂದು ಅವರು ಏನೋ ಒಂದು ಒಡಿಸೆ ಎನಿ ಟ್ರೋಲರ್ ಆಗಿರ್ಬೋದು, ಅದೊಂದು ಟ್ರೋಲಿಂಗ್ ನಾನು ಒಂದು ಮೆಂಟಲಿ ಸ್ಯಾಡಿಸ್ಟ್ ನೇಚರ್ ತರ ನಾನು ನೋಡ್ತೀನಿ. ಟ್ರೋಲಿಂಗ್ ನ ಖಂಡಿತವಾಗ್ಲೂ ನಾವು ಖಂಡಿಸ್ಬೇಕು. ಪ್ರತಿಯೊಬ್ರು ಪೇರೆಂಟ್ಸು, ಲೇಡೀಸು ಅಥವಾ ಯೂತ್ ಅಲ್ಲಿ ಆಗಿರೋರು ಯಾರ್ಯಾರು ನನ್ನ ಮಾತಾಡಕ್ ನೋಡ್ತಾ ಇದ್ದೀರೋ, ದಯವಿಟ್ಟು ನೀವು ಟ್ರೋಲಿಂಗ್ ಮಾಡಬೇಡಿ. ಒಂದು ಕೆಟ್ಟದಾಗ ನೀನ್ ಸ್ಟುಪಿಡ್ ಕಡೆ ಅಂತಾನು ಒಂದು ವಾಟ್ಸಪ್ ಅಲ್ಲಿ ಬರಿಬೇಡಿ. ಬಿಕಾಸ್ ಆ ಸ್ಟುಪಿಡ್ ಎಲ್ಲಿಂದ ಎಲ್ಲಿಗೆ ಹೊರಟೋಗತ್ತೆ ಅಂತ ನಮಗ್ ಗೊತ್ತಿಲ್ಲ. ಯಾವ ಕೆಟ್ಟ ಭಾಷೆಗಳು ಬಳಸಬೇಡಿ, ಯಾರಿಗೂ ಮನ್ಸಿಗೆ ನೋವು ಮಾಡಬೇಡಿ, ನಿಮ್ ಪಾಡಿಗೆ ನೀವಿರಿ. ಇವಾಗ ಕೆಲವು ಕಮೆಂಟ್ಸ್ ಗಳು ಅಂದ್ರೆ ಹೆಣ್ಮಕ್ಳು ಅದೇ ರೀತಿ ನಡ್ಕೊಂತಾರೆ ಅಂತ ಹೆಣ್ಮಕ್ಳಿಗೆ ಇಲ್ಲ, ಹೆಣ್ಮಕ್ಳು ಅವ್ರು ಹೆಂಗಾದ್ರೂ ನಡೆಸ್ಕೊಳ್ಳಿ. ಈಗ ನಾವ್ ಹೆಂಗ್ ನಡಿಬೇಕು, ನಾವ್ ಏನ್ ಬಟ್ಟೆ ಹಾಕ್ಬೇಕು, ನಾವ್ ಏನ್ ಸಿನಿಮಾ ಮಾಡ್ಬೇಕು, ಅಥವಾ ಯಾರಾದ್ರೂ ಹೆಂಗ್ ಆಫೀಸಿಗೆ ಹೋಗ್ಬೇಕು, ಏನ್ ಟೈಮಿಂಗ್ ಮನೆಗೆ ರಿಟರ್ನ್ ಬರ್ಬೇಕು, ಅದು ಯಾರು ಹೇಳೋ ಅಧಿಕಾರ ಇಲ್ಲ. ಅವ್ರವ್ರ ಮನೆಯಲ್ಲಿ ಅವ್ರವ್ರ ತಂದೆ ತಾಯಿಗಳಿದ್ದಾರೆ, ಅವ್ರವ್ರ ಹಸ್ಬೆಂಡ್ ಇದ್ದಾರೆ, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಡೆಸ್ಕೊಂಡ್ರೆ ಇಟ್ಸ್ ಮೋರ್ ದನ್ ಇನಫ್. ಅಂದ್ರೆ ಅವರು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ನೀವು ಯಾರ ಮೇಲೂ ಒಂದ್ ಕಮೆಂಟ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಕೆಲವು ದಿನಗಳಲ್ಲಿ ಹೆಂಗಾಗಿದೆ ಅಂದ್ರೆ ಮೇಡಮ್, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಂಡ್ಬೋದು, ಫೇಸ್ಬುಕ್ ಅಲ್ಲಿ ರೀಲ್ಸ್ ಮಾಡೋ ಹುಚ್ಚಿದ ಬಾರದಲ್ಲಿ ಏನ್ ಮಾಡ್ತಾರೆ, ಕ್ಯಾಮ್ರಾ ಮುಂದೆ ಬಂದು ಬಟ್ಟೆ ಬಿಚ್ಚೋದು, ಆತರ ಈ ತರ ಎಲ್ಲ ಮಾಡಿದಾಗ ಇರಿಟೇಟ್ ಆಗಿ ಟ್ರೋಲ್ ಮಾಡ್ಲೇಬೇಕಲ್ಲ ಮೇಡಮ್. ಅವಾಗ ಟ್ರೋಲ್ ಮಾಡೇ ಮಾಡ್ತಾರೆ ಇಲ್ಲ ನೋಡಿ ಇವ್ರೆ, ಸಂದೇಶ ಸಿಗುತ್ತೆ ಅದರಿಂದ. ನೋಡಿ ಇವ್ರೆ, ನಮ್ಮ ಮನೆ ಮಕ್ಳಿದಾರೆ, ನಮ್ಮ ಮನೆ ಮಕ್ಳು ಯಾರು ಆತರ ಟ್ರೋಲ್ ಎಲ್ಲ ಮಾಡಲ್ಲ. ನಾವು ಅಷ್ಟು ಸ್ಟ್ರಾಂಗ್ ಆಗಿ ಅವ್ರು ಚಿಕ್ಕವರಿದ್ದಾಗಲೇ ನೋಡ್ ಮಗನೇ ಇದು ಕೆಟ್ಟದು ಇದು ಸರಿ ಅಂತ ನಾವು ಅವ್ರಿಗೆ ಹೇಳ್ಕೊಟ್ಟು, ಅವ್ರಿಗೆ ಪರಂಪರೆಗಳು ಹೇಳ್ಕೊಟ್ಟಿದೀವಿ, ಅವ್ರಿಗೆ ಹೇಗ್ ನಡೆಸ್ಕೊಬೇಕು ಸೊಸೈಟಿನಲ್ಲಿ ಅಂತ ಖಂಡಿತವಾಗ್ಲೂ ಹೇಳ್ಕೊಟ್ಟಿದೀವಿ. ಸೊ ಅದ್ರ ಪ್ರಕಾರನೇ ನೀವ್ ನಡೆದ್ರೆ ದರ್ ಇಸ್ ಒಂದ್ ಮನ್ಸಿಗೂ ತೃಪ್ತಿ ಇರುತ್ತೆ. ನೀನ್ ಟ್ರೋಲ್ ಮಾಡ್ಬಿಟ್ಟು ಮತ್ತೆ ನಾವು ಮನುಷ್ಯರಾಗಿ ಯಾಕೆ ಹುಟ್ಟಿದೀವಿ? ನಮ್ಮಲ್ಲಿ ಸಂಸ್ಕೃತಿ ಇಲ್ಲ, ನಮ್ಮಲ್ಲಿ ಮಾನವೀಯತೆ ಇಲ್ಲ, ನಮ್ಮಲ್ಲಿ ಪರಂಪರೆ ಇಲ್ಲ, ನಮ್ಮಲ್ಲಿ ಏನೋ ಒಂದು ದೊಡ್ಡ ಗುಣ ಇಲ್ಲ. ನಮ್ಗೆ ಬರೀ ಬೇರೆಯವ್ರ ಪ್ರಾಬ್ಲಮ್ಸ್ ಅಲ್ಲಿ ಬಿದ್ದು ಅವ್ರನ್ನ ಇನ್ನ ಖಂಡಿಸ್ಬೇಕಂದ್ರೆ ನಾವು ಮನುಷ್ಯರಾಗಿ ಯಾಕೆ ಹುಟ್ಟಿದೀವಿ, ನಾವು ರಾಕ್ಷಸರಾಗಿ ಯಾಕೆ ಹುಟ್ಟಿಲ್ಲ, ನಾವು ಬೀದಿಯಲ್ಲಿರೋ ನಾಯಿ ತರ ಯಾಕೆ ಹುಟ್ಟಿಲ್ಲ? ಅಂದ್ರೆ ಈಗ ಟ್ರೋಲ್ ಮಾಡೋದು ಖಂಡಿಸ್ಲೇಬೇಕು. ಟ್ರೋಲ್ ಅಲ್ಲ, ಟ್ರೋಲ್ ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ. I'm telling you, why do you even write wrong in comment section? YouTube ಅಲ್ಲೇ ಯಾಕೆ ಕೆಳಗೆ ಬರೀತೀರಾ? ಬರ್ದು ಏನ್ ಸ್ಯಾಟಿಸ್ಫ್ಯಾಕ್ಷನ್? ಇನ್ನೊಂದು ಏನಾಗಿದೆ ಗೊತ್ತಾ ಮೇಡಮ್, ಅಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ ಮೇಡಮ್ ಯೂಟ್ಯೂಬ್ ಅಲ್ಲಿ. ಆ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಇಲ್ಲ, ಕಮ್ಯುನಿಟಿ ಗೈಡ್ಲೈನ್ಸ್ ಎಷ್ಟಂತ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಈಗ ನಮಗೆ ಪ್ರಾಬ್ಲಮ್ ಆದ್ರೆ ನಾವು ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಗೆ ಈ ತರ ನಡೆದಿದೆ ಅಂತ ನಾವು ಹೇಳ್ತೀವಿ, ಪೊಲೀಸ್ ಅವ್ರು ಸಾಲ್ವ್ ಮಾಡ್ತಾರೆ. ನಾವೇ ಪೊಲೀಸ್ ತರ ಯಾಕೆ ಯೋಚನೆ ಮಾಡ್ಬಾರ್ದು? ನಾನು ಇದ್ ಮಾಡ್ಲೇಬಾರ್ದು, ಮಾಡೋರ್ ನಾನು ನಿಲ್ಲಿಸ್ಬೇಕು, ಬುದ್ಧಿ ಹೇಳ್ಬೇಕು, ಇಲ್ಲ ಮಗನೇ ಇದ್ ನೀನ್ ಮಾಡ್ತಾ ಇರೋ ತಪ್ಪು, ಇದ್ ನೀನ್ ಮಾಡ್ಲೇಬಾರ್ದು. ಅದು ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ನಾವು ಎಲ್ಲಾ ಕಡೆಗೂ ಹಂಚ್ಕೊಂಡ್ರೆ, ಅದಕ್ಕೆ ನಾನು ನಿಮ್ಮ ವೇದಿಕೆ ಮೂಲಕನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಟ್ರೋಲಿಂಗ್ ಅನ್ನೋದು, ಕೆಟ್ಟ ಕಾಮೆಂಟ್ ಬರೆಯೋದು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಖಂಡಿಸಿ. ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ ಅನ್ಫಾಲೋ ಮಾಡ್ರಿ. ನಿಮ್ ಮನೆಗ್ ಬಂದ್ಬಿಟ್ಟು ಅನ್ಫಾಲೋ ಮಾಡಿ, ಬ್ಲಾಕ್ ಮಾಡಿ. ಓಕೆ, ನಿಮ್ ಮನೆ ಕಿಟಕಿ ಒಳಗ್ ಬಂದ್ಬಿಟ್ಟು ನಿಮ್ ಕಣ್ಣೊಳಗೆ ಯಾರು ವಿಡಿಯೋ ಹಾಕ್ತಾ ಇಲ್ಲ, ನೀವೇ ಓಪನ್ ಮಾಡಿದೀರಾ, ನೀವೇ ನೋಡ್ತಾ ಇದ್ದೀರಾ.
ಹೌದು. ಸೊ ಅದನ್ನ ಖಂಡಿಸಿ ಬ್ಲಾಕ್ ಮಾಡಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಗಲೀಜಾಗಿ ಬರ್ದ್ಬಿಟ್ಟು ನಾನೇ ರಾಜ ಅಂತ ಅನ್ಕೊಳ್ಳೋರು ನೀವಾಗ್ಲೇಬಾರ್ದು ಅಂತ ರಿಪೋರ್ಟ್ ನಾನು ಮಾಡ್ಬೋದು, ಹೇಳ್ತೀನಿ. ಬ್ಲಾಕ್ ಮಾಡ್ಬೋದು, ಹೌದು ಎಲ್ಲ ಆಪ್ಷನ್ ಇದೆ. Exactly. ಒಳ್ಳೇದೆಷ್ಟಿದೆ ಕೆಟ್ಟದ್ದು ಅಷ್ಟೇ ಇದೆ. ಎಕ್ಸಾಕ್ಟ್